ಸರ್ ನಾವು ಅವ್ರ ತಮ್ಮ 4 ಸಲ ನ್ಯಾಯ ಮಾಡಿದ್ದೀವಿ. ಏನು ಇದು ಮಾಡಲಿಲ್ಲ ಅವರು. 4 ಸಲ ನ್ಯಾಯ ಮಾಡಿದ್ರು ಬಣ್ಣ ಥರ ಮಾಡ್ದೆ. ಪೊಲೀಸೆಲ್ಲ ಕಂಪ್ಲೇಂಟ್ ಕೊಡ್ತು. ಏನೇ ಮಾಡೋದು ಎಷ್ಟೇ ದುಡ್ಡು ಕೊಡು ಅಂದರು. ನಾವು 80 ಗ್ರಾಮ್ ಚಿನ್ನ ಎಲ್ಲ ಕೊಟ್ಟು 80 ಗ್ರಾಮ್ ಚಿನ್ನ ಕೊಟ್ಟು ಈ ಕಾರಣ ಅದೇನೋ ನ್ಯಾಯ ಆಯ್ತು ಅಂದ್ಬಿಟ್ಟು ಒಂದು 60,000 ದುಡ್ಡು ಕೊಟ್ಟು ಎಲ್ಲ ಆಯಿತು. ಎಲ್ಲ ಮಾಡಿದ್ರು ಈ ಥರ ಮಾಡಿಬಿಟ್ರು. ಡೈಲಿ ಫೋನ್ ಹಾಕ್ತಿರು. ಬೆಳಗ್ಗೆ ಸಂಜೆ ನಮ್ಮ ಅಕ್ಕ ಫೋನ್ ಹಾಕ್ತಿದ್ದು. ಹಿಂಗೆ ಫೋನ್ ಹಾಕ್ತಿಳದ. ಇವತ್ತು ಯಾಕೆ ಫೋನ್ ಹಾಕ್ತೀನಿ ಅಂದ್ಬಿಟ್ಟು ಫೋನ್ ಹಾಕ್ತು. ಆ ವೈಕ್ಲಿ ಫೋನ್ ಎತ್ಬಿಟ್ಟು ನಮ್ಮ ಅಲ್ಲಿ ಅಪ್ಪನೂ ಇಲ್ಲ ಹೂವನೂ ಇಲ್ಲ 5 ಗಂಟೆ ರಾತ್ರಿ ಕಾಣಿಸಲ್ಲ ಹಿಂಗೆ ಅಂತ ಅಂದರು. ಸೊ ಇದನ್ನು ಕಾಣ್ತಾವಲ್ಲ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಕರ್ಕೊಬಂದ್ಬಿಟ್ಟು ಮಾಮೂಲಿ ಅವ್ರ ತಮ್ಮ ಅವ್ರ ತಮ್ಮನ ಹತ್ರ ಹೋದ್ರು. ಹಿಂಗೆ ನಮ್ಮ ಅಕ್ಕೆಯಲ್ಲಿ ಹೋಗಿದ್ದಳು ಹಿಂಗೆ ಅಂತ ಕೇಳಿದೆ. ಅದೇನೋ ಗೊತ್ತಿಲ್ಲ, ನಾನು ನಿಮ್ಮ ಅಣ್ಣ ಜೊತೆ ಮಾತಾಡೋಣ ಹಿಂಗೆ ಅಂದರು. ಸರಿ ಅಂದ್ಬಿಟ್ಟು ಅವ್ರ ಅತ್ತೆ ತಗೋ ಹೋದೆ. ಅವ್ರ ಅತ್ತೆ ಹತ್ರ ತಗೋ ಹೋದ್ರೆ ಏನಂತೇಳಿ ಗೊತ್ತಾ, ನಿಮ್ಮ ಅಕ್ಕ ಯಾರ ಹತ್ರ ಮನ್ಗಣ ಅಂತ ಹೇಳ್ತಾರಲ್ಲ, ಹೊಡ್ದು ಮನ್ಸ್ಬಿಟ್ಟಾರ ಒಬ್ಬರಿಯ ಹೊಡ್ದು ಮನ್ಸ್ಬಿಟ್ಟು ಯಾರ ಹತ್ರ ಮನ್ಗಣ ಅಂತ ಹೇಳ್ತಾರಲ್ಲ, ಎಷ್ಟು ನೋವಾಗಿಲ್ಲ. ಆಮೇಲೆ ಎಲ್ಲ ಆಯಿತು. ನಮ್ಮ ಅವರೆಲ್ಲ ಬಂದರು. ಸರಿ ಅಂದ್ಬಿಟ್ಟು ನಾವು ಹೊಲ್ತಾಗಿದ್ದಾಗೆಲ್ಲ ಹೋದೋ. ಎಲ್ಲೂ ಹೋಗಿರೋ ಚಪ್ಪಲಿ ಎಲ್ಲ ಅಲ್ಲೇ ಬಿದ್ದೇವೆ. ಚಪ್ಪಲಿ ನೋಡ್ರೆ ಮನೆ ಒಳಗೆ ಎಲ್ಲೂ ಓದೋದು ಅಂದ್ಬಿಟ್ಟು ಅವ್ರ ಮನೆ ಹತ್ರಕ್ಕೆಲ್ಲ ಹೋಗಿ ನೋಡ್ದೆ. ಅವ್ರು ಹೊಲ ಗಿಲ್ಲ ಎಲ್ಲೆಲ್ಲ ನಾವೆಲ್ಲ ನೋಡ್ದು. ಸರಿ ಅಂದ್ಬಿಟ್ಟು ಅವ್ರ ಮನೆ ಮುಂದಕ್ಕೆ ಬಂದಂಗೆ ರೋಡ್ ಇತ್ತಲ್ಲ, ಹಿಂಗೆ ಹೋಯ್ತಾ ಅವ್ರ ಊರು ಒಂದು 2 ನ್ಯಾಯಸ ಕರ್ಕೋಗಿದ್ದು ನೋಡೋದು ಅಂದ್ಬಿಟ್ಟು. ಅವರೆಲ್ಲ ಬಂದ್ಬಿಟ್ಟು ಹಿಂಗೆ ರೋಡ್ ನೋಡ್ತಾರುವಾಗ ಇಲ್ಲೊಂದು ಕೊಳ ಅದೇ ನೋಡೋದಿರಿ ಒಂದಪ್ಪ ಅಲ್ಲೇ ಇರ್ಬೋದಾ ಅಂತ ಅವರು ಹೇಳಿದ್ರು ನ್ಯಾಯಸ್ಥರು. ಸರಿ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ನಾವು ಹೋಗಿ ನೋಡಿದ್ರೆ ಅವ್ರು ಹೋಗಿ ನೋಡಿದ್ರು. ಇಲ್ಲಿ ಐತೆ ಸಭಾ ಅಂತ ಅಂದ್ಬಿಟ್ರು. ಹೊಡ್ದು ಮನ್ಸ್ಬಿಟ್ಟವ್ರೆ. ಮನೆ ಒಳಗಲ್ಲ, ಮನೆಯಿಂದ ಈಚೆ ಕರೆಸಿರೋದು. ಮನೆಯಿಂದ ಈಚೆ ಕರೆಸ್ಬಿಟ್ಟು ಬತ್ತಿ ಏನೇ ಒಂದು ಹೇಳಿ ಕರೆಸ್ಬಿಟ್ಟು ಹೊಡ್ದು ಹಾಕ್ಬಿಟ್ಟು ಕೊಳೆ ತಗೋ ಹಾಕ್ಬಿಟ್ಟವ್ರೆ. ಅವ್ರ ಅಕ್ಕ ಬಂದವಳೆ. ಈಗ ಅವ್ರ ಅತ್ತೆ ಎಲ್ಲ ನಮ್ಮ ಅಕ್ಕರ ಅತ್ತೆ ಬಂದವಳೆ. ಅತ್ತೆ ಅಲ್ವಾ, ಅವ್ರ ಅಕ್ಕ ಬಂದವಳೆ. ಸಭೆ ನೋಡೋಕ್ಕೆ ಬಂದಿಲ್ಲ ಅವಳು ಮತ್ತು ರುದ್ರೇಶ ಅಂತ ಅವನೇ. ಅವಳು ಹೆಂಡ್ತಿ ಮಡಿಕೆಂದು ಅವಳು ಚಾಡಿ ಚುಚ್ಚಿ ನಾನು ಅವಳ ಸಹಿಸ್ಬಿಡು, ನಾನು ಜೊತೆ ಇರು ನೀನು, ನಾನು ಎಲ್ಲ ಕೊಡ್ತೀನಿ. ಅವಳೇನು ಕೊಟ್ಟವಳು, ಅವಳ ಮಕ್ಕಳು ಸ್ವಲ್ಪ ಪೆದ್ದ ಮುಸ್ರು ಗೊತ್ತಾಯ್ಕಿಲ್ಲ ಅಂದ್ಬಿಟ್ಟು ನಾನು ಎಲ್ಲ ಥರ ನಾನು ಮಾಡ್ತೀನಿ ಅಂತ ಹೇಳ್ಕೊಟ್ಬಿಟ್ಟು ರುದ್ರೇಶ ಅವ್ರ ಹೆಂಡ್ತಿ ರುದ್ರೇಶ ಕುಂಭ ಕೊಡೋದು ಮಾಡ್ಲಾ. ಇವ್ನಿಗೆ ಭಯ, ರುದ್ರೇಶ ಕುಂಭ ಕೊಡೋದು ಮಾಡ್ಲಾ. ನಾನು ಯಾವನು ಬರಲಿ ಏನು ಕಿತ್ಕೊಂಡ ಮಾಡ್ಲಾ ನಾನು ಮಾಡ್ಬಿಟ್ಟು ಎಲ್ಲ ಸೇರ್ಕೊಬಿಟ್ರು. ಅವ್ರ ಅಕ್ಕ, ನಮ್ಮ ಅಕ್ಕ ಇಲ್ವಾ, ಅವ್ರ ಅತ್ತೆ, ಅವ್ರ ಅಕ್ಕ, ಅವ್ರ ಮೈದ ನನ್ನ ಮಗ ದುರಂಕರಮಗೆ ಅವನು, ಅವ್ರ ಗಂಡ ರುದ್ರೇಶ ಅವ್ರ ಹೆಂಡ್ತಿ ಎಲ್ಲ ಸೇರ್ಕೊಬಿಟ್ರೆ ನೈಟು ಈಚೆ ಕರೆಸ್ಬಿಟ್ಟು ಹೊಡ್ದು ಬಾವಿ ಒಳಗೆ ಹಾಕವ್ರೆ. ಬಾವಿ ನಾವು ತೇಲ್ತಿರೋದು ಗೊತ್ತಾಯ್ತು. ಬೇರೆ ತಗ ಹಾಕ್ಬಿಟ್ಟಿದ್ರೆ ನಾವು ನೋಡಲಿಲ್ಲ ಅಂದಿದ್ರೆ ಕೊಳ್ತೋಗ್ರಿ ಏನು ಮಾಡ್ತೀವಿ ನಾವು. ಈಗ 6 ವರ್ಷ ಆಗೈತೆ. 6 ವರ್ಷ ಆಗೈತೆ ಮದುವೆಯಾಗಿ. ಮಕ್ಳು ಐತೆ 5 ವರ್ಷ ಪಾಪು. 5 ವರ್ಷ ಪಾಪು. ಒಂದು ಗಂಡು ಐತೆ, ಒಂದು ಹೆಣ್ಣು ಐತೆ. 5 ವರ್ಷ ವರದಕ್ಷಿಣೆ ದುಡ್ಡು ಕೊಡಿ. ನಾವು 80 ಗ್ರಾಮ್ ಚಿನ್ನ ಕೊಟ್ಟು ಸರ್, 60,000 ರೂಪಾಯಿ ಕ್ಯಾಶ್ ಕೊಟ್ಟು. ನಾವು ಬಡ್ರು ಸರ್, ಕೂಲಿ ಮಾಡ್ರೋ ಸರ್, ನಾವು ಹೆಂಗೆ ಸರ್ ಕೊಡೋದು. ರೇಟ್ ಕೊಟ್ಟವಿ. ಅವ್ನು ಕೇಳ್ದಂಗೆಲ್ಲ ಕೊಟ್ಟು ಎಲ್ಲ ಥರ ಮಾಡ್ರಿ ಈ ಥರ ಮಾಡ್ಬಿಟ್ಟ. ಹೊಡೆದು ಸಾಯಿಸಾಕ್ಬಿಟ್ಟ. ಪದೇ ಕೇಳಿ ಈಗ ತಾನೇ 30,000 ಕೊಟ್ಬಿಟ್ಟು ಬಂದು. ಈಗ ಸರ್ ಒಂದು ವಾರದಿಂದ ಎಲ್ಲ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ನಮ್ಮ ಅಕ್ಕನ ತೀರ್ಸ್ಬಿಟ್ಟು ಎಲ್ಲ ಸೇರ್ಕೊಂಡು ತೀರ್ಸ್ಬಿಟ್ರು. ಸಾಬಾನು ಒಳಗೆ ಯಾರು ಬಂದಿಲ್ಲ ನೋಡ್ಕೊಳ್ಳಿ. ಯಾಕೆ ಹೇಳು, ಸಿಗಾಕೊಬಿಟ್ರೆ ಇದು ಆಯ್ತದಲ್ಲ, ಕ್ಯಾಶ್ ಆಯ್ತದಲ್ಲ ಅಂದ್ಬಿಟ್ಟು ಉಂಟೋಗ್ರೆ. ನೀವೆಲ್ಲ ಹುಡುಕ್ಬೇಕು, ಕರಿಬೇಕು. ಅವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂದರೆ ಇನ್ಯಾವ ಹೆಣ್ಣಿಗೂ ಆಗ್ಬಾರ್ದು. ಈ ಥರ ತಾನು ಹೇಳ್ತೇನೆ ಗೊತ್ತಾ, ನಮ್ಮ ಅಕ್ಕಂಗೆ ಆಗಿರೋದ ಇನ್ಯಾವ ಹೆಣ್ಣಿಗೂ ಆಗ್ಬಾರ್ದು. ಯಾಕೆ ಅಂದರೆ ಹೆಣ್ಣು ಎತ್ತಿರೋ ಕಷ್ಟ ನಮ್ಗೆ ಗೊತ್ತು. ಎಷ್ಟು ಕಷ್ಟಪಟ್ಟು ಸಾಕೊಳ್ಳೋ ನಮ್ಮ ಮಮ್ಮಿಯಿಂದ ನನಗೆ ಗೊತ್ತು. ಯಾವ ದೇವರು ಈ ದೇವ್ರು ಎಲ್ಲ ದೇವ್ರು ಮಾಡಿ ಏನು ಮಾಡಿದ್ರು ಏನು ಪ್ರಯೋಜನ. ನಮ್ಮ ಅಕ್ಕನೇ ಹೊಂಟೋದಲ್ಲ, ಏನು ಮಾಡೋದು ಸರ್ ನಾವು. ಈಗ ಅವ್ನು ದುಡ್ಡು ಅಂತ ಇದ್ದರೆ ದುಡ್ಡು ಎಷ್ಟು ಅಂತ ಕೊಡೋದು. ನಮ್ಮ ಕೈಲಿ ಎಷ್ಟು ಕೊಟ್ಟು ಇಲ್ಲಿ ಕೊಡೋಕ್ಕಾಗತ್ತಾ? ಎಲ್ಲ ಕೊಟ್ಟು ಇನ್ನೇನು ಕೊಡೋದು ಸರ್ ಹೇಳಿ ಸರ್ ನೀವೇ. ನಮ್ಗೆ ನ್ಯಾಯ ಕೊಡಿ ಸರ್. ನಮಗೆ ಅವನ ಎಲ್ಲೇ ಇದ್ರು ಬರ್ಬೇಕು, ನಾಯಿಗೆ ಹೊಡಿಬೇಕು. ಅವ್ರು ರುದ್ರೇಶ ಅವನಲ್ಲ, ನನ್ನ ಮಗ ನಮ್ಮ ಅಕ್ಕ ಇದ್ದಾಗ ಹೋಗೋದು. ನೀನು ಯಾಕೆ ಬತ್ತಿ ಹೊಂಟೋಗು ನೀನು, ಎಲ್ಲಾರ ಹೊಂಟೋಗಿ ನೀನು ಯಾಕೆ ಬತ್ತಿ, ನಿಂಗೆ ಗ್ಯಾಸ್ ಬೇಕಾ, ಒಂದು ತರಕಾರಿ ತಂದು ಕೊಡ್ತಿಲ್ಲ ಸರ್, ಒಂದು ಅಕ್ಕಿ ತಂದು ಕೊಡ್ತಿದ್ಲ. ಏನೇನೋ ಮಾಡ್ಕೊಳ್ಳೋ, ಅವಳೇ ಗೇಕಳು ತಿನ್ನೋಳು, ಅವಳೇ ಗೇದಿ ಅವ್ರ ಗಂಡನು ಸಾಕೋಳು ಅಂಥವಳು. ಈ ಥರ ಮಾಡ್ಬಿಟ್ರು. ಹೋಗೋಣ ಅವನು ರುದ್ರೇಶ್ ಅವ್ರ ಹೆಂಡ್ತಿ. ನಮ್ಮ ಅಕ್ಕ ಏನಾರ ಫೋನ್ ಹಾಕಿದ್ರೆ ಮಧ್ಯರಾತ್ರಿ ಅವ್ರ ಗಂಡಂಗೆ ರುದ್ರೇಶ್ ಹೆಂಡ್ತಿ ಫೋನ್ ಯಾಕೆ ಎತ್ಬೇಕವಳು, ಯಾವಳು ಫೋನ್ ಹತ್ತಿಗೆ ಎತ್ಬಿಟ್ಟು ನಿನ್ನ ಮಕ್ಕ ಬೇಕಿಗೆ ಫೋನ್ ಮಾಡ್ಬೋ ಅಂತ ಹೇಳ್ತಾಳ. ಸರಿಯಾ, ಅವಳು ನಿನ್ನ ಮಕ್ಕ ಬೇಕಿಗೆ ಫೋನ್ ಮಾಡ್ಬೋ ಅಂತ ಹೇಳ್ತಾಳಲ್ಲ. ಅವಳು ಎಷ್ಟು ಚೆನ್ನಾಗಿ ಕೊಟ್ಟಿರ್ಬೇಕು ಸರ್, ನೀವು ಹೇಳಿ ಎಷ್ಟು ಚೆನ್ನಾಗಿ ಕೊಟ್ಟಿರ್ಬೇಕು. ಅವಳು ಯಾಕೆ ಎತ್ಬೇಕು, ಮಡಿಕಂದ್ರೆ ಮಡಿಕೇಬೇಕು. ಇವನು ಹೇಳ್ಬೇಕು, ನಂಗೆ ಮಡಿಕರೆ ಹೇಳಪ್ಪ, ನೀನು ಸಾಕಾರೆ ನಾವೇ ಸಾಕತ್ತೀವಿ. ಎಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಬಿಟ್ಟಾರ ಸರ್. ನಮ್ಮ ಅಕ್ಕ ಒಂದೇ ತಿರ್ಸ್ಬಿಟ್ರು ರುದ್ರೇಶ ಅಂತ. ಕೊಟ್ಟಿದ್ರು ಸರ್, ನಾವು ಬಡವರು ಹಂಗಿವೇನು 90 ಗ್ರಾಮ್ ಚಿನ್ನ ಕೊಟ್ಟು ನಾವೆಳು ಇರೋ ಗಂಟೆ ಬಟ್ಟೆ ಬರೆ ಪ್ರತಿ ಒಂದು ನಾವು ದಾರಿ ಎರೆದು ಹಂಗೆ ಅವ್ರ ಅತ್ತೆ ಹೇಳಿ ಮೊಯ್ದ
ಅವ್ರ ಗಂಡ ಎಲ್ಲ ಸೇರ್ಕೊಂಡು ವರ್ದಕ್ಷಿಣೆ ಇಸ್ಕೊಬೋದ ಕಿರುಕುಳ ಕೊಡ್ತಿದ್ರು. ಅಷ್ಟು ವರ್ಷದಿಂದ ನಾವು ಕೊಟ್ಟು ಎಲ್ಲನೂ ಸಾಕಾಗಿತ್ತು. ಇವಾಗ ತಾಲಿನೂ ಸುಧಾ ಕಿತ್ಕೊಬಿಟ್ಟಿದೆ. ನನ್ನ ಮಗಳು ತಾಲಿ ಕೊಡ್ಲಾಕಂಡು ಅಂದರು. ಎಲ್ಲ ಗ್ರಾಮ ಸೇಲ್ ಮೇಲೆ ಬಂದು ತಾಲಿ ಹಾಕಿದ್ರು. ತಾಲಿ ಹಾಕಿದ್ಮೇಲೆ ತಿರ್ಗಾ ನಾತ್ವತ್ತು ಒಂದು ಹೊತ್ತೆ ಸೇರ್ಕೊಂಡು ರುದ್ರೇಶ ಅನ್ನೋನು ರುದ್ರೇಶ ನೆಡ್ತಿ ನಮ್ಮ ಬೀಗ್ತಿ ನಮ್ಮ ಚಂದಮ್ಮ ನಾನು ಹೊಳಿ ಮೇಲೆ ಸೇರ್ಕೊಂಡು ಹೊಡೆದ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಅವ್ರ ಊರಾಗ ಕೊಳಕ ಹಾಕ್ಬಿಟ್ಟು ಅವ್ಳ ಮದುವೆ ಹತ್ತವಿಂದ ನಾವು ಪೊತ್ತಿ ಒಂದುವೆ ಹಸಿಟ್ಟು ತವಿಂದ್ವೆ ಖಾರ ಪುಡಿ ತವಿಂದು ಪೊತ್ತಿ ಒಂದು ತಗೊಂಡೋಗಿ ನಾವು ಕೊಡೋವು ಅವ್ನಿಗೆ ಏನು ತಂದು ಕೊಡ್ತಿಲ್ಲ. ಏನಾರ ಕೇಳೋಣ ತಂದು ಕೊಡಿಕ್ಲ. ನನ್ನ ಮಗಳು ಅಷ್ಟು ಬರ್ಗೇಟಿ ಅಷ್ಟೊಂದು ಕಷ್ಟ ಕೊಟ್ಟ ನಾವು ಇರೋ ಗಂಟ ಮಾಡ್ತೀವಿ ಕಣಂತ ಮಾಡಿದ್ರೆ ಹೆಂಗೋ ವನವಾಸ ಹತ್ತಿದ್ಲು. ಆ ವನವಾಸ ಹತ್ರ ಬಿಡ್ದೇನೆ ಒಂದು ಹೊತ್ತೇಲಿ ಕರ್ಕೊಂಡೋಗಿ ಕೊಲೆ ಮಾಡವನೆ. ಮದುವೆ ಮಾಡಿ 6 ವರ್ಷ ಆಯಿತು. 6 ವರ್ಷದಿಂದ ಇದೇ ಕಷ್ಟ ಕೊಟ್ಟು ಇದೇ ಶಿಕ್ಷೆ ಕೊಟ್ಟ. ನನ್ನ ಗಂಡ ಕೇಳ್ಸ್ಕೊಂಬ ನನ್ನ ಗಂಡನಿಗೆಲ್ಲ ಕೆಡಿಕೊಂಡು ಹೊಡೆದ. ನನ್ನ ಗಂಡನಿಗೆಲ್ಲ ಮೂಗೆ ರಕ್ತ ಬರ್ಸಿ ಊರು ಗ್ರಾಮಸ್ಥರು ಎಲ್ಲ ಹೇಳಿದ್ರು. ಹಿಂಗೆ ಮದುವೆ ಮಾಡಿದಾಗ 90 ಗ್ರಾಮ್ ಕೊಟ್ಟಿದ್ದು. ತಿರ್ಗಾ 80 ಗ್ರಾಮ್ ಮತ್ತು ತಿರ್ಗಾ ಈಸ್ಕಬ ಅಂತ ನನ್ನ ಮಗಳು ಕೊಡಬಾರ್ದು ಕೊಟ್ಟು ಈಗ 60 ಸಾವಿರ ವರದಕ್ಷಿಣೆ ಕೊಟ್ಟು ಇನ್ನು ಇಲ್ಲಿ ಗಂಟ ಬಟ್ಟೆ ಬರೆ ಮಕ್ಕಳು ಬಾ ಅಂತಾನ ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲನೂ ನೋಡ್ದ ಪೊತ್ತಿ ಒಣ್ಣು ನೋಡ್ದ. ಅವ್ಳಿಗೆ ಇವತ್ತು ಗಂಟ್ಲು ಈಗ ಬಂದಲ್ಲ ಶುಕ್ರವಾರ ಆವತ್ತುವೆ ಹಸಿಡು ತವಿಂದು ಖಾರ ಪುಡಿ ತವಿಂದು ಪೊತ್ತಿ ಒಂದು ಚಾಪ್ಲಿ ತವಿಂದು ತೆಗೆದು ಕೊಡ್ತೀವಿ ಅಷ್ಟೇ. ತಮಗೂ ಗಟ್ಟು ತವಿಂದುವೆ. ಅಲ್ಲಿಂದ ನನ್ನ ಮಗಳು ಹೋವ ನಾನು ಬಾಳ್ತೀನಿ ಏನೇ ಕಷ್ಟ ಬಂದ್ರು ಎಂದು ನಾನು ಇದೇ ಮನೆ ಬಾಳ್ತೀವಿ ಎಂದು. ಆಗ 8 ಗಂಟೆ ಹೊತ್ತಲ್ಲಿ ಫೋನ್ ಮಾಡಿದ್ವು. ನಾನು ಕೂಡ ಚೆನ್ನಾಗಿ ಮಾತಾಡ್ಬಿಟ್ಟು ಮಣಿಕೊಂಡು ಇನ್ನು ಬೆಳ್ಕರೋದಕ್ಕೆ ಫೋನ ಎತ್ತು ಇದು ಯಾಕೆ ನನ್ನ ಮಗಳು ಮಾಡು ಅಂತ ಫೋನ್ ಮಾಡ್ದು. ಮಾಡೋದು ಕೇಳಿ ಮಗ ಎತ್ತದ ಇದೇನವ ನಿಮ್ಮ ಅವ್ವ ಎಲ್ಲ ಅಂದಕ್ಕೆ 5 ಗಂಟೆ ನತ್ತಿಂದ ಅವ್ವ ಕಾಣ್ತಾ ಇಲ್ಲ ಅಂದ್ಲು. ನನಗೆ ಯಾಕೋ ಜೀವ ನಿಲ್ಲೋ ನನ್ನ ಮಗಳಿಗೆ ಇಷ್ಟ ಎಲ್ಲ ಮಾಡಿ ನಾವು ಬಡವರು ಕೂಲಿ ಮಾಡಿ 90 ಗ್ರಾಮ್ ಚಿನ್ನ ಕೊಟ್ಟು 60 ಸಾವಿರ ರೂಪಾಯಿ ವರದಕ್ಷಿಣೆ ಕೊಟ್ಟು ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲ ನೋಡ್ದು. ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರ ಅತ್ತೆ ಇತ್ತಿಲ್ಲ ಅವ್ನಿತ್ತಿಲ್ಲ ಅವ್ರ ಅತ್ತೆ ಎಲ್ಲ ಇದ್ಲು. ನನ್ನ ಮಗಳು ಎಲ್ಲ ಅಂದಕ್ಕೆ ನನ್ನ ಮಗನ ಮೇಲೆ ಜಗಳಕ್ಕೆ ಹೋದ್ಲು. ಇಷ್ಟು ಜನ ಸೇರ್ಕೊಂಡು ಕೊಲೆ ಮಾಡಿ ಅಲ್ಲಿ ನೀರು ಇಲ್ದೋಗಿ ಬಾವಿಗೆ ಗಿಡ ಸಂದಿಗೆ ಹಾಕ್ಬಿಟ್ಟಿದ್ರು ನನ್ನ ಮಗಳು. ನಾನು ಬಾವಿ ಇಷ್ಟು ಮಾಡಿ ನಾನು ಇನ್ನೇನು ಮಾಡಬೇಕಾಯ್ತು ನೀವೇ ಹೇಳ್ರಿ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕರಿ. ನಾನು ಇಷ್ಟು ಕಷ್ಟ ಬಿದ್ದು ನನ್ನ ಮಕ್ಳು ಇವತ್ತು ಹಿಂಗೆ ಕೊಲೆ ಮಾಡಿದ್ರೆ ಯಾರು ಸುಮ್ಮನಾದರು ತಿರ್ಗಾ ಬಂತ ಶುಕ್ರವಾರ ಸಂದೆಯಲ್ಲಿ ಅನ್ನಂತೆ ನಮ್ಮ ಅಪ್ಪರಿ ಎಲ್ಲಿ ಗಂಟ ಮಾಡೋರು ಒಂದಕ್ಕೆ ತಾಲೆಲ್ಲ ಕಿತ್ಕೊಂಡು ಹೊಡೆದು ಬಡ್ದು ಎಲ್ಲನೂ ಮಾಡಿದ್ರು. ಇವು ಶಿವಕುಮಾರ್ ಅಂತ ಹೋಗಿ ಒಪ್ಸಿದ್ರಂತೆ ಅನ್ನಪ್ಪನಿಗೆ. ಅವರೆಲ್ಲ ಬಂದು ಹೇಳ್ರು ಯಾರ ಮಾತನ್ನ ಕೇಳ್ದೆ ನನ್ನ ಮಗಳಿಗೆ ಚಿಕ್ಸಿ ಬಂದನ ಕೊಟ್ಟು ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ತಗೊಂಡೋಗಿ ಆ ಕೊಳಕೆ ಹಾಕ್ಬಿಟ್ಟ ಕಣಪ್ಪ. ಅವಳು ನಂಗೆ ಬೀಗ್ತೀನಿವೆ ಮೊನ್ನೆ ದಿವಸ ಹೊಡೆದಂತೆ ಹೊತ್ತು ವರದಕ್ಷಿಣೆ ಬಂತ ಈಗೂ ಹೊಡೆಯೋದು ಮೈದ ಆ ರುದ್ರೇಶನ ಎಡ್ತಿ ಮಾತು ಕಟ್ಕೊಂಡು ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟರು ಕಣಪ್ಪ. ರುದ್ರೇಶ ನಮ್ಮ ಹೆಸರು ತಾಯಮ್ಮ. ಇಷ್ಟು ಕಷ್ಟ ಕೊಟ್ಟು ಕಣಪ್ಪ ನನ್ನ ಮಗಳಿಗೆ ನ್ಯಾಯ ಕೊಡಬೇಕು. ನಾವು ಬಡವರು ಕೂಲಿ ಮಾಡಿ ಚೆನ್ನಾಗಿ ಮಾಡೋದಲ್ಲಪ್ಪ ನಾವು. ಇನ್ನು ಯಾರು ಈ ಥರ ತಾಯಿ ಅಪ್ಪವ ಯಾರು ಮಾಡೋದು ನೀವೇ ಹೇಳ್ರಪ್ಪ. ಇನ್ನೂ ಮಾಡೋಕ್ಕಾದ್ರಪ್ಪ ನಮ್ಮ ಕೈಲಿ ಇನ್ನೂ ಮಾಡ್ದ ವರದಕ್ಷಿಣೆ ಕಿರ್ಕುಳ ಮದುವೆ ಆಯ್ತು ಕೊಟ್ಟು ನಮಗೂ ಸಾಕಾಗದೆ ಎಷ್ಟು ಅಂತ ಕೊಡಿಕಾದು ಹಿಂಗೆಲ್ಲ ಮಾಡ್ದ ನನ್ನ ಮಗಳನ್ನ ಮಾಡ್ದ. ಅದು ರುದ್ರೇಶ ಅವ್ನು ಹೇಳ್ತೀವಿ ಎಲ್ಲರೂ ನೀವು ಕ್ರಮ ತಗೋಬೇಕು. ನಮ್ಮಂತ ಬಡ್ದಿಗೆ ನೀವು ಸಹಾಯ ಮಾಡಬೇಕು. ನಿಮ್ಮ ಕೈ ಮುಗ್ದು ಬೇಡ್ಕದ್ ನಾವು ಮಕ್ಕಳು ಚಿನ್ಕುರ್ಳಿ ಹೋಬಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಈ ಬನ್ನಂಗಾಡಿ ಗ್ರಾಮದಲ್ಲಿ ವಾಸವಾಗಿರುವ ಸ್ವಾಮೇಗೌಡರ ಮಗಳಾದ ನಾಗವೇಣಿಯನ್ನು ನಾವು ಸುಮಾರು 6 ವರ್ಷಗಳ ಹಿಂದೆ ಮದುವೆಯನ್ನು ಮಾಡಿ ಆತನು ವರದಕ್ಷಿಣೆ ಕಿರುಕುಳವನ್ನು 1 ವರ್ಷ ಆದ ನಂತರ ಭಾಳ ಕಿರುಕುಳವನ್ನು ಕೊಟ್ಟು ಆ ಗ್ರಾಮದ ಯಜಮಾನರುಗಳನ್ನೆಲ್ಲ ಸೇರಿಸಿಕೊಂಡು ಕಂಡಕ್ಟರ್ ಪುಟ್ಸಾಮೇಗೌಡರು, ಶಿವಕುಮಾರಣ್ಣ, ಮಂಜಣ್ಣವರು ಮತ್ತು ಹೊನ್ನಪ್ಪ ಎಂಬ ಎಲ್ಲ ಮಳ್ಳೇಗೌಡರು ಎಲ್ಲ ಯಜಮಾನರುಗಳನ್ನು ಸೇರಿಸಿಕೊಂಡು ನಮ್ಮ ಊರಿನ ಯಜಮಾನರುಗಳು ಎಲ್ಲ ಹೋಗಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಕಟ್ಕೊಂಡು ಎಲ್ಲ ಬೇಡ್ಕೊಂಡು ಬೇಡಪ್ಪ ಇವೆಲ್ಲ ಬೇಡ ನಮ್ಮ ಮಗಳಿಗೆ ಒಳ್ಳೆ ಭಾಳ ಕೊಡಪ್ಪ ಬೇಡ ಅಂತ. ಆದರೂ ಅವನು ಕೇಳದೆ ಒಂದೊಂದು ತಿಂಗಳಿಗೂ ವರದಕ್ಷಿಣೆ ಕೊಡಿ ಎಂದು ಬಂದಾಗ ನಮ್ಮ ಭಾವರು ನಮ್ಮ ಮನೆ ಹತ್ರ ಬಂದಾಗ ನಾವು ಹೋಗಿ ಏನು ಬೇಡಪ್ಪ ನಿಮ್ಮ ದಮ್ಮಯ್ಯ ಅವರು ಬಡವರು ಎಲ್ಲೂ ತಂದು ಕೊಡೋಕ್ಕಾಗಲ್ಲ ಇಷ್ಟೆಲ್ಲ ಕಿರ್ಕೊಳಕ್ಕೆ ಹೋಗ್ಬಿಡಕ್ಕನಪ್ಪ ಅಂದರೆ ಆಸ್ತಿ ಮಾರ್ಕೊಡು, ಹೊಲ ಮಾರ್ಕೊಡು, ಮನೆ ಮಾರ್ಕೊಡು, ಇರೋ ವಾಲಿ ತಾಲಿ ಎಲ್ಲ ಕೊಡು ಅಂತ ಕೇಳ್ತಿದ್ದ. ಆದ್ರೂ ನಾವು ಏನು ಬೇಡಪ್ಪ ಹೋಗಪ್ಪ ಎಂದು ಅವರ ಗ್ರಾಮದ ಹತ್ತಿರ ಹೋಗಿ ಗ್ರಾಮದವರ ಜೊತೆಯಲ್ಲಿ ಮಾತನಾಡಿ ಆ ಗ್ರಾಮದವ್ರಿಗೆಲ್ಲ ಒಪ್ಪಿಸಿ ಆ ಗ್ರಾಮದವರು ಆಯಿತು ಹೋಗ್ರಪ್ಪ ಏನಿಲ್ಲ ಇನ್ಮೇಲೆ ಕ್ಲೀನಾಗಿ ಮಡಿಕತಾನೆ ಹೋಗ್ರಪ್ಪ ಅಂತ ಹೇಳ್ತಿದ್ರು. ಇವನು ಆ ಸಮಯದಲ್ಲಿ ಅಳುಕ್ಸೋರು ಶುರು ಮಾಡ್ಕೊತಿದ್ದ. ಏನಂತ ನನ್ನ ಹೆಂಡ್ತಿ
ಅನ್ನ ಮಾಡ್ಬಿಟ್ಟು ಆಚೆಸ್ಬಿಡ್ತಾಳೆ ಅಂತ. ಅಣ್ಣ ಅನ್ನ ಮಾಡಿ ಆಚೆಸೇ ವಿಚಾರಕ್ಕೆಲ್ಲ ನೀವು ಹಿಂಗೆಲ್ಲ ಮಾತಾಡೋಕ್ಕಾಗುತ್ತಪ್ಪ? ಏನು ಮಾತಾಡ್ಬೇಡಪ್ಪ, ದಮ್ಮೆ ಅಂತೀವಿ ನಾವೆಲ್ಲ ಒಳ್ಳೆ ಜನ, ಬಡವರು ಅಂದ್ಬಿಟ್ಟು ಈ ಥರ ಎಲ್ಲ ಕಿರ್ಕೊಳಕ್ಕೆ ಹೋಗ್ಬೇಡ, ನೀನೇನು ಮಾಡಬೇಡಪ್ಪ, ನಿಮ್ಮದೇಗಿರಪ್ಪ, ನೀನು ಸಂಪಾದನೆ ಮಾಡೋದೇ ಸಾಕಲ್ಲ ನಿಮ್ಮ ಮಕ್ಕಳಿಗೆ ಅಂತ ಬೇಜನ್ ನಾವು ಒಂದು ಸುಮಾರು 20 ಟ್ರಿಪ್ಪು ನ್ಯಾಯ ಮಾಡಿದೋ. ಆ ನ್ಯಾಯ ಮಾಡಿ 11ನೇ ತಿಂಗಳು 11ನೇ ತಾರೀಕಲ್ಲಿ ಬನ್ನಂಗಾಡಿ ಗ್ರಾಮದ ಜಿಲ್ಲಾ ಉಪಾಧ್ಯಕ್ಷರಾದ BK ರೇವಣ್ಣನವರು ಮತ್ತು ಅದೇ ಗ್ರಾಮದ ಜವನಹಳ್ಳಿ ಗ್ರಾಮದ ಪ್ರೊಫೆಸರ್ ಮಂಜಣ್ಣವರು ಮತ್ತು ಆ ಗ್ರಾಮದಲ್ಲಿರುವಂಥ ವನ್ನಪ್ಪನವರು ಮತ್ತು ಮಳ್ಳೇಗೌಡರು ಹಾಗೂ ಇನ್ನು ಮುಂತಾದ ಯಜಮಾನರುಗಳು ಎಲ್ಲ ಸೇರಿ ನಮ್ಮ ಬನ್ನಂಗಾಡಿ ಗ್ರಾಮದಿಂದ ಸುಮಾರು ಒಂದು 20 ಜನ ಯಜಮಾನರುಗಳು ಎಲ್ಲ ಹೋಗಿ, ಹಾಗೂ ಹೆಗ್ಡಿ ದೇವರಾಜು ಅಂತ ನಾನು ಕೂಡ ಹೋಗಿ ಆತನಿಗೆ ಹೋಗಿ ಕಾಲು ಕಟ್ಕೊಂಡು ಯಾವತ್ತುವೆ, ಬೇಡಪ್ಪ ಇಷ್ಟು ಗಂಟೆ ಕೊಟ್ಟ ಶಿಕ್ಷೆನೇ ಸಾಕು, ಇನ್ನು ಮುಂದೆ ಆತನಿಗೆ ನಮ್ಮ ಮಗಳನ್ನ ಸುಖವಾಗಿಟ್ಕಪ್ಪ, ನೀನೇನು ಮಾಡ್ಬೇಕನಪ್ಪ, ಮುತ್ತನಂತ 2 ಮಕ್ಕಳಾಗವೆ ದೇವರಾಜು ಅಂತ.